ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ರೀ ಉತ್ತರ ಕರ್ನಾಟಕದ ಫೇಮಸ್ ಅಗಸಿ ಚಟ್ನಿ ಹೆಂಗೆ ಮಾಡೋದಂತ ತೋರಿಸ್ಕೊಡತ್ತೇನೆ ರೀ. ಇದು ಭಾಳ ಸಿಂಪಲ್ ರೆಸಿಪಿ ಐತಿ. ಯಾರೆಲ್ಲ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡ್ರಿ. ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣಂತ. ನಾನಿಲ್ಲಿ ಅಗಸಿ ಚಟ್ನಿ ಮಾಡೋಣಂತಂದು ಒಂದು 1/4 kg ಅಷ್ಟೇ, ನಾನು 1/4 ಕಿಲೋ ಅಷ್ಟೇ ನಾನು ಅಗಸಿನ ತೊಗೊಂಡೀನಿ ರೀ. ಇದನ್ನು ನಾನು ಹಸನ್ ಮಾಡಿಬಿಟ್ಟು ಕ್ಯಾರ ಇಟ್ಕೊಂಡೇವಿ. ಇದರಲ್ಲಿ ಹಳ್ಳೆದ್ದೆಲ್ಲ ತಕ್ಕೊಂಡು ಕ್ಯಾರ ನೋಡತ್ತಿರಲ್ಲ ಇಷ್ಟು ತೊಗೊಂಡೀನಿ ನಾನು. ಇದನ್ನು ನಾವು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇದನ್ನು ನಾವು ತಿನ್ನೋದ್ರಿಂದ ನಾನು ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ, ಹಂಗೆ ಮಾಡ್ತಾನೆ. ಇವಾಗ ನಾವು ಗ್ಯಾಸ್ ಹಚ್ಕೊಂಡು ಕ್ಯಾರ ಇದನ್ನು ನಾವು ಹುರ್ಕೋಬೇಕಾಗತ್ತೆ ರೀ. ಮೀಡಿಯಮ್ ಉರಿ ಒಳಗೆ ಇಟ್ಟು ಕ್ಯಾರ ನಾವು ಇದನ್ನು ಅಷ್ಟೊಂದು ಇದರಲ್ಲಿ ಹಾಕಿ ಕ್ಯಾರ ತಪ್ಪನ ಬಾಳ್ಗೆ ಒಳಗೆ ಇಟ್ಕೋರಿ. ಭಾಳ ತಿಳುವಂತ ಹೋಗ್ಬಿಡ್ರಿ, ಯಾಕಂದ್ರೆ ಹೊತ್ತು ಹೋಗ್ಬಿಡ್ತಾವೆ ಬೇಗನೆ. ಅದಕ್ಕೆ ಇವಾಗ ಇದನ್ನು ಹಾಕಿದಾದ್ಮೇಲೆ ನಾನು ಸೌಟಿಂದನ ಸ್ವಲ್ಪ ಇದನ್ನು ಮಾಡ್ತಾ ಸ್ವಲ್ಪ ಇವಾಗ ಹುರಿ ಮಟನ ಸ್ವಲ್ಪ ಸೌಟ ಆಡಿಸ್ಬೇಡ್ರಿ. ಸ್ವಲ್ಪ ಒಂದು ನಿಮಿಷ ತನೂ ಬಿಡ, ಒಂದು 2-3 ಸೆಕೆಂಡ್ ಬಿಡ್ರಿ. ಬಿಟ್ಟು ಕ್ಯಾರ ನಾವು ಏನು ಮಾಡ್ಬೇಕಂತಂದ್ರೆ ಇದನ್ನು ನಾವು ನೀಟಾಗಿ ಹುರ್ಕೋಬೇಕ್ರಿ. ಇದು ಅಗಸಿ ಚಟ್ನಿ ತಿನ್ನೋದ್ರಿಂದ ಹೆಲ್ತಿಗೆ ಭಾಳ ಒಳ್ಳೇದು ಹೋಯ್ತು ನೋಡ್ರಿ. ಕೂದಲು ಉದುರುತ್ತಿದ್ರೆ, ನಿಮ್ದು ಹೇರ್ ಫಾಲ್ ಏನಾರು ಇದ್ರೆ ಹಂಗೆ, ಮತ್ತು BP ಶುಗರ್ ಇದ್ದವ್ರು ತಿನ್ಬೋದು. ಹಾಗೆ ಇದನ್ನು ಅಗಸೆ ಮಜ್ಜಿಗೆ ಅಂತ ಕೂಡ ಮಾಡ್ತಾರ್ರಿ. ಅದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಭಾಳ ಅದ. ಸೊ ಹಾಗಾಗಿ ಬೆಳಗಿನ ಜಾವ ಇದನ್ನು ಸೇವಿಸೋದ್ರಿಂದ ಚಟ್ನಿ ಎಲ್ಲ ಕಾಳನ್ನು ಇನ್ನೂ ಅದರಲ್ಲಿ ವೆರೈಟಿ ಬರುತ್ತೆ. ಇದನ್ನ ಒಟ್ಟು ನಾವು ತಿಂತಾ ಇದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡ್ರಿ. ನೋಡಕತ್ತಿರಲ್ಲ ಈಗ ಕಲರ್ ಚೇಂಜ್ ಆಗಿದ್ದು ಈ ರೀತಿ ಹಿಂಗೆ ಚಟಪಟ ಅನ್ನೋವರೆಗೂ ನಾನು ಹುರ್ಕೊಳಕತ್ತೀನಿ ರೀ. ಈ ರೀತಿ ಚಂದಾಗ ಹುರಿದು ಚಟ್ನಿನ ಮಾಡಿಡೋದ್ರಿಂದ ಒಂದು 3 ತಿಂಗಳು ಆದರೂ ಏನೂ ಆಗಂಗಿಲ್ಲ ನೋಡ್ರಿ. ಕೆಡಂಗಿಲ್ಲ, ಹುಳ ಹತ್ತಂಗಿಲ್ಲ, ಏನಿಲ್ಲ. ಮಸ್ತಂಗೆ ಚಟ್ನಿ ಮಸ್ತಂಗೆ ರೆಡಿ ಮಾಡಿ ಇಟ್ಬಿಟ್ರಂದ್ರೆ ನೀವು ರೊಟ್ಟಿ ಪಲ್ಯ ಅನ್ನ ಎದ್ರಲ್ಲದ್ರಾಗೂ ಹಾಕ್ಕೊಂಡು ತಿನ್ಬೋದು. ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂದ್ರೆ ಇದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಮಾಮೂಲಿ. ಇದು ಚಟ್ನಿ ನಮ್ಮ ಮನೇಲಿ ಇರಬೇಕು. ಸೊ ನೋಡಕತ್ತಿರಲ್ಲ ಈ ರೀತಿ ನಾನು ಕಲರ್ ಚೇಂಜ್ ಆಗೋವರೆಗೂ ನಾನು ಹುರ್ಕೊಳಕತ್ತೀನಿ ರೀ. ಇದು ಹುರ್ಕೊಂಡು ಕ್ಯಾರ ನಾವು ಚಟ್ನಿನ ಮಾಡಬೇಕಾಗತ್ತೆ. ಹಸಿಯಾಗಿ ಹುರ್ಕೊಳಕ್ಕೆ ಹೋಗ್ಬೇಡ್ರಿ, ಪೂರ್ತಿ ಕಲರ್ ಚೇಂಜ್ ಆಗಬೇಕು. ಹಂಗೆ ಮತ್ತು ಫುಲ್ ಚಟಪಟ ಅನ್ನೋವರೆಗೂ ನೀವು ಹುರ್ಕೋಬೇಕಾಗತ್ತೆ ನೋಡ್ರಿ. ಈ ರೀತಿ ಹುರಿದು ಮಾಡೋದ್ರಿಂದ ಚಟ್ನಿ ಹಾಳಾಗಂಗಿಲ್ಲ. ನೋಡಿದ್ರಲ್ಲ ಈ ತೋರ್ಸಾಕತ್ತೀನಿ ನೋಡ್ರಿ. ಈಗ ಕಲರ್ ಅದು ಪೂರ್ತಿ ಚೇಂಜ್ ಆಗೈತಿ. ಈಗ ಇದನ್ನು ಕಾಣ್ಸಾಕತ್ತೈತಲ್ಲ, ಈಗ ಪೂರ್ತಿ ನಾನು ಹುರ್ಕೊಂಡೀನಿ. ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ್ರಿ. ಇದು ಪೂರ್ತಿ ತಣ್ಣಗಾದ್ಮೇಲೆ ನೀವು ಮಿಕ್ಸರಿಗೆ ಹಾಕ್ರಿ. ಬಿಸಿ ಇದ್ದಾಗ ಹಾಕಿಬಿಟ್ರೆ ಸರಿ ಆಗಂಗಿಲ್ಲ. ಸೊ ಹಾಗಾಗಿ ನೋಡಿದ್ರಲ್ಲ ಈಗ ಪೂರ್ತಿ ಐತ್ರಿ ಇದು. ಇದನ್ನು ನಾನೇನು ಮಾಡ್ತೀನಿ ಅಂದ್ರೆ ಜಾರಿಗೆ ಹಾಕ್ಕೊಂಡು ನಾವು ಇದನ್ನು ಚಟ್ನಿನ ರೆಡಿ ಮಾಡ್ಕೋಬೇಕಾಗತ್ತೆ ರೀ. ಇವಾಗ ನಾನು ಒಂದು 2.5 ಚಮಚದಷ್ಟು ನಾನು ಖಾರದ ಪುಡಿನ ಹಾಕಾಕತ್ತೀನಿ ರೀ. ಖಾರದ ಪುಡಿ ನಿಮ್ಗೆ ಜಾಸ್ತಿ ಸ್ವಲ್ಪ ಖಾರ ಬೇಕಂದವರು ಇನ್ನು ಸ್ವಲ್ಪ ಅರ್ಧ ಚಮಚ ಹಾಕ್ಕೋಬೋದ್ರಿ. ಹಂಗೆ ನಾನಿಲ್ಲಿ ಜವಾರಿ ಬೆಳ್ಳುಳ್ಳಿನ ಒಂದು 3 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ ರೀ, ಸಣ್ಣ ಜವಾರಿದು. ಅದನ್ನು ಕೂಡ ಹಾಕಿ ಕ್ಯಾರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಾಕತ್ತೀನಿ ರೀ. ಒಂದು ಅರ್ಧ ಚಮಚದಷ್ಟು ನಾನಿಲ್ಲೇ ಉಪ್ಪು ಹಾಕೇನಿ. ಇಷ್ಟು ಹಾಕಿ ಕ್ಯಾರ ಇದನ್ನು ಮಿಕ್ಸರಿಗೆ ಹಾಕೊಂಡ್ಬಿಟ್ವಿ ಅಂತಂದ್ರೆ ಚಟ್ನಿ ರೆಡಿ ಆಯ್ತು ನೋಡ್ರಿ. ಶೇಂಗಾ ಚಟ್ನಿ ಅನ್ನಕತ್ತೀನಿ ನೋಡ್ರಿ ನಾನು. ಅಗಸಿ ಚಟ್ನಿ ರೆಡಿ ಆಯ್ತು ನೋಡ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಗಸಿ ಚಟ್ನಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮನೇಲಿ ಮಾಡ್ಕೊಂಡು ತಿನ್ನಿರಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡ್ರಿ. ನಾನು ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಂತ್ರಿ. ನಮಸ್ಕಾರ ರೀ.